ಮಾತಾಡ್ತಾರೆ. ಯಾಕಂದ್ರೆ ಹುಟ್ಟುದು ದುರ್ಲಭದ, ಹುಟ್ಟು ಉಚಿತ, ಸಾವು ಖಚಿತ. ಕರೆ ನಾವು ಈ ಭೌತ ಬಂದಾಗ ಏನು ಗಳಿಸಿದ್ವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅದ. ಇವತ್ತ ಇಂಥ ಒಂದು ಜನ ಗಳಿಸ್ಯಾರಪ್ಪ ಅಂತಂದ್ರ ಆ ಎತ್ತಿರ್ತಕ್ಕಂಥ ಪುಣ್ಯಾತ್ಮರಿಗೆ ಆ ಭಗವಂತನ ಆಶೀರ್ವಾದ ಅವರಿಗೆ ಇದಕ್ಕಿಂತ ಆನಂದ ಜಗತ್ತಿನೊಳಗೆ ಏನಿಲ್ಲ. ಪುಣ್ಯಾತ್ಮರೇ ಅಂದ್ರ ಗುರು ಅಂತಕ್ಕಂಥ ಆಗ್ಬೇಕಾಗಿತ್ತಂದ್ರೆ ಅವರೇನು ಸಾಕಷ್ಟು ಶಿಕ್ಷಣ ಕಲಿತು ಒಳ್ಳೆಯ ಪದವೀಧರರಲ್ಲ, ಬಹುಶಃ ಒಂದು 2ನೇ ತರಗತಿಯನ್ನ ಓದಿರ್ತಕ್ಕಂಥವ್ರು. ತಂದೆ ರಾಮಪ್ಪ, ತಾಯಿ ದುಂಡಮ್ಮನ ಉದರದಲ್ಲಿ 2ನೇ ಮಗನಾಗಿ 1983ರಲ್ಲಿ ಜನ್ಮ ತಾಳಿ ಬಂದರು. ಆ ಶಿವನಿಗೆ ಗ್ರಾಮದಲ್ಲಿ ಹುಟ್ಟಿ ಬಂದ್ರ ಕರೆ ಅಂಬಿಗರ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಹಾನಮತ ಸಮಾಜ ಬೆಳೆಸಬೇಕಾದ್ರೆ ಇದು ಸಾಮಾನ್ಯ ಅಲ್ಲ. ಇವರ ತಂದೆಯಾಗಿರ್ತಕ್ಕಂಥ ರಾಮಪ್ಪ ಅಂತಕ್ಕಂಥವ್ರು ಏನದಲ್ಲ, ಅವ್ರ ಹೆಸರಿನ ಹಿರಿಯರು ಇವರ ಮನೆಯಲ್ಲೊಳಗ ಹಾನಮತದ ಸೇವೆ ಮಾಡಲು ತಿಳ್ಕೊಂಡು ಅವ್ರ ತಲೆಮಾರು ಕೂಡ ನಮ್ಮ ಹಾನಮತ ಸೇವೆ ಮಾಡಕ್ಕೆ ಅನುಕೂಲ ಆಗಿದೆ. ಪುಣ್ಯಾತ್ಮ ಇವತ್ತಿನ ದಿವಸ ಅಂತ ಗುರುಗಳು ಈ ಹಾನಮತದ ಸೇವೆಯನ್ನು ಮಾಡಬೇಕಂದ್ರ ಸಾಮಾನ್ಯ ಅಲ್ಲ. ಅವರೇನ ಎಲ್ಲಿ ಹೋಗಿ ಯಾವುದೇ ಗುರುವಿನಲ್ಲಿ ಕಲಿಯಲಿಲ್ಲ. 2ನೇ ತರಗತಿ ಶಾಲೆಯನ್ನು ಓದಿ ಅಡವಿಯಲ್ಲಿ ಕುರಿಗಳನ್ನ ಕಾಯ್ತಕ್ಕಂಥ ಕಾಯಕ ಮಾಡ್ತಿದ್ರು ಪುಣ್ಯಾತ್ಮರೇ. ಆ ಕಾಯಕದಲ್ಲಿ ಆ ಕುರಿಗಳನ್ನು ಕಾಯ್ತಾ ಏನ್ ಮಾಡಿದ್ರಂದ್ರೆ ಅವರು ಗ್ರಾಮದಲ್ಲಿ ಆ ಇಂಗಳೇಶ್ವರ ಸಿರಸಪ್ಪಕಾಕ ಅವರು ಮತ್ತು ಬಿಜ್ಜರಿ ಸ್ವಾಮಲಿಂಗ ಅವರು ಇಂಥವರೆಲ್ಲ ನಮ್ಮ ಹಾನಮತದ ಡೊಳ್ಳಿನ ಪದ್ಯವನ್ನು ಹಾಡುವುದನ್ನ ಕೇಳಿ 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 ಅದರೊಳಗೆ ಅವರ ಮನಸ್ಸು ತಲ್ಲೀನಾಯಿತು. ಆ ತಲ್ಲೀನಾದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಈ ಹಾನಮತದ ಆ ಒಡ್ಡಿ ಒಳಗ ಶಿವಸ್ಥಾನದಾಗ ಅವರ ತಂದೆಯೂ ಕೂಡ ಮೊದಲ ಹಿಮ್ಮ್ಯಾಳ ಗಾಯಕರಾಗಿ ಹಾಡ್ತಿದ್ರು. ಅದು ಕೂಡ ಒಂದು ಕಾರಣ. ಅದನ್ನು ನೋಡಿ ನೋಡಿ ನಾವಿದ್ದಂಗ ಜಗ, ಅಪ್ಪಿದ್ದಂಗ ಮಗ, ನೋಡಿದ್ದಂಗ ಎಳಿ, ಬೀಜಿದ್ದಂಗ ಬೆಳೆ ತಿಳ್ಕೊಂಡ ತಂದೆ ಹಿಂಬಾಲವರು ಕೂಡ ಸತ್ಯ ಸಂಘದೊಳಗೆ ಕಾಲಿಟ್ರು. ಆ ಸತ್ಯ ಸಂಘದೊಳಗೆ ಕಾಲಿಟ್ಟು ಮೊದಲಿಗೆ ಹಾಡಿ ಆಮೇಲೆ ಎಲ್ಲ ವಾದ್ಯಗಳನ್ನು ಬಾರಿಸಲಿಕ್ಕೆ ಕಲಿತರು. ಆ ವಾದ್ಯಗಳನ್ನ ಬಾರಿಸಲಿಕ್ಕೆ ಕಲಿತು ಆಮೇಲೆ ಸಾಹಿತ್ಯವನ್ನು ಬರೀಲಕ್ಕೆ ಕಲಿಸಿ. ಯಾಕಂದ್ರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಕಡೆ ನನಗೆ ಅವಧಿ ಕಡಿಮೆ ಅದ. ಇವತ್ತಿನ ದಿವಸದ ಮಾತು ಹೇಳೋದ್ರಲ್ಲಿ ಏನಪ್ಪಾ ಅಂತಂದ್ರ ಜಗತ್ತಿನೊಳಗೆ ಬಹಳಷ್ಟು ಮಂದಿ ಗುರುಗಳಿದ್ದಾರೆ. ನಿಜವಾದ ಗುರು ಅಂದ್ರೆ ಯಾರು? ಗು ಅಂದರೆ ಕತ್ತಲ, ರು ಅಂದರೆ ಪ್ರಕಾಶ. ಅಜ್ಞಾನ ಅಂಧಕಾರದ ಕತ್ತಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಜ್ಞಾನದ ಚಿತ್ತೋತಿಯನ್ನು ಹೊತ್ತಿಸಿ ಜಗತ್ತಿನಲ್ಲಿ ಯಾವ ಬೆಳತಲ್ಲ ಅವ ನಿಜವಾದ ಗುರು ತಿಳ್ಕೊಂಡು ಈ ಸವಾದ ಕೈ ಇರ್ತಕ್ಕಂಥ ಮಾತು. ಯಾಕಂದ್ರೆ ಗುರು ಹೆಂಗಿರಬೇಕು? ತಾಯಿಯ ಮನಸ್ಸು ಯಾವನಿಗಿರ್ತದ ಅವ ನಿಜವಾದ ಗುರು. ಇದು ಹೆಂಗಂತ ಕೇಳಿದ್ರ ಒಂದು ಊರಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಸರ್ಕಾರಿ ನೌಕರರಾಗಿದ್ದ ಗಂಡ ಮನೆಯೊಳಗೆ ಹೆಂಡತಿ, ಆ ಇಬ್ಬರಿಗೆ ಒಂದು ಮಗ ಹುಟ್ಟಿ ಬಂದಿದ್ದ. ಆ ಮಗ ಹುಟ್ಟಿ ಬಂದಾಗ ಏನಾಯ್ತಪ್ಪ ಅಂತಂದ್ರೆ ಗಂಡ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಮಡದಿಗೆ ಒಂದು ನೇಮವನ್ನು ಹೇಳ್ದ. ನಾನು ಯಾವುದೇ ಟೈಮ್ಗೆ ಬಂದರೂ ಕೂಡ ನನಗೆ ಬಿಸಿ ಅಡಿಗೆ ಮಾಡಿ ಕುಣಿಸ್ಬೇಕಂದಿದ್ದ. ಅದೇ ಪ್ರಕಾರ ನಡೀತಿದ್ದ ಆ ಹೆಣ್ಣು ಮಗಳು. ಒಮ್ಮೆ ಏನಾಯ್ತಪ್ಪ ಅಂತಂದ್ರ ಆ ಹೊರಗಡೆ ಹೋಗಿರ್ತಕ್ಕಂಥ ಗಂಡ ಬಂದಾಗ ಆ ಮಗು ಮಲಮೂತ್ರದೊಳಗೆ ಉರುಳಾಡಿ ಎಲ್ಲ ಹೊಲಸು ಮಾಡಿಕೊಂಡಿತ್ತು. ಅಲ್ಲಿ ಹೊರಗೆ ಬಂದ ನಿಂತು ನೋಡ್ದ. ಆದ್ರೆ ಮಗ ಅಂತೇಳಿ ತಂದಿನ ಹಂಬಡಿಸಿ ಹತ್ಯೆಗೆ ಹೋದ ತಂದೆ ಎತ್ತುಕೊಳ್ಳಿಲ್ಲ. ಅವಾಗ ಮಗ ಓಡಿ ಬಂದ. ತಂದೆ ಏನ್ ಮಾಡ್ದ? ನನ್ನ ಹೊಲಸು ಮಾಡ್ತಾನಂತ ಬಡಿಗೆಯಿಂದ ಹೊಡೆದ. ಆದ್ರ ನನ್ನ ಮಗ ಮಲಗಿಸಿ ಬಂದೇನೆ ತಿಳ್ಕೊಂಡು ತಾಯಿ ರೊಟ್ಟಿ ಮಾಡುವ ಹಿಟ್ಟಿನ ಕೈಯಿಂದ ಓಡಿ ಬಂದು ಕಟ್ಟಿ ಮ್ಯಾಗಿದ್ದ ತಲಕ ಬಿದ್ದ ತಿಳ್ಕೊಂಡು ಬಂದು ನೋಡ್ತಾಳ. ಆ ನೋಡಿದಾಗ ಮಗ ಅಳಿಕತ್ತಾರ, ಯಪ್ಪ ಹೊಲಸು ಮಾಡ್ಕೊಂಡೇನು ನನ್ನ ರಾಜ ಅಂತ ತಿಳ್ಕೊಂಡು ಆ ಮಗನನ್ನ ಶುಭ್ರತೆಯಿಂದ ತೊಳೆದು ಅವನಿಗೆ ಸುನಾ ಪೌಡರ್ ಹಚ್ಚಿ ಶೃಂಗಾರ ಮಾಡಿ ಮತ್ತ ಆ ತೊಟ್ಟಿನಲ್ಲಿ ಹಾಕಿದಾಗ ತಂದಿ ಎತ್ತುಕೊಂಡ. ಇದರ ಉದಾಹರಣೆ ಏನಂದ್ರೆ ಪುಣ್ಯಾತ್ಮರೇ, ತಂದೆ ದೇವರತಕ್ಕಂಥ ತಂದೆ ನಾವು ಮನಸ್ಸು ಮಲಿನ ಮಾಡ್ಕೊಂಡಿವಂದ್ರ ಆ ತಂದೆ ಆ ಮಗನ ಹೆಂಗ್ ಕೊಡದಲ್ಲ ಹಂಗ ಹೊಡಿತಾನ. ತಾಯಿ ಇರ್ತಕ್ಕಂಥ ಗುರು ಎಷ್ಟೇ ನಾವು ಹೊಲಸು ಮಾಡಿದ್ರು ಕೂಡ ಗುರುವೇ ನಿನ್ನ ಜ್ಞಾನದ ತಿಜ್ಯೋತಿಯಿಂದ ನನ್ನ ಅಜ್ಞಾನ ಅಂಧಕಾರ ಹೋಗಲಾಡಿಸ ತಿಳ್ಕೊಂಡು ಅವನ ಪಾದಕ್ಕೆ ಬಿದ್ದೀವಂದ್ರ
ತನ್ನ ಕಮಂಡಲವಾಗಿರ್ತಕ್ಕಂಥ ಜ್ಞಾನದ ನೀರನ್ನ ಪ್ರೋಕ್ಷಣೆ ಮಾಡಿ ಅವನ ಹೊಲಸು ತೊಳೆದಪ್ಪ ಅಂತಂದ್ರ ಆ ತಂದೆ ಅಂತಕ್ಕಂಥ ದೇವರು ಆ ತಾಯಿ ಅಂತಕ್ಕಂಥ ಗುರು ಶೃಂಗಾರ ಮಾಡಿದ ತಾನೇ ತೋತಾನ ತಿಳ್ಕೊಂಡು ಸವಾಲ ಕೈ ಎತ್ತಿರ್ತಕ್ಕಂಥ ಮಾತಾಡ ಇವತ್ತಿನ ದಿವಸ ಇಷ್ಟೆಲ್ಲ ನೀವು ಜನ ಕೂಡಿರಪ್ಪ ಅಂತಂದ್ರ ಸುಮ್ಮನೆ ಬರಂಗಿಲ್ಲ. ಹಂಗೇನಾದ್ರೂ ಅವರಲ್ಲಿ ಅಂತ ಗಾಂಭೀರ್ಯತೆ ಅಂತ ಭಗವಂತ ಕೊಟ್ಟಿರ್ತಕ್ಕಂಥ ಸಿರಿತನ ಐತಿರ್ತಕ್ಕಂಥದನ್ನ ನಾವು ನೀವೆಲ್ಲರೂ ಬಂದೀವಿ. ಯಾಕೆ ಈ ಮಾತು ಹೇಳ್ಬೇಕಾಗಿದಪ್ಪ ಅಂತಂದ್ರ ಯಾರ್ಯಾರು ಯಾವ್ದಾವ್ದು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಸರ್ ಅವರಂದ್ರು ಗುರು ಪೌರ್ಣಮಿಯನ್ನ ಮಾಡ್ಕೋಬೇಕಂತ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿ ಬಂದಾಗ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರ ಇದು ನಿನ್ನೆ ಮಣ್ಣು ಹುಟ್ಟಿದ್ದಲ್ಲ, ಎಷ್ಟೋ ಶತಮಾನಗಳ ಹಿಂದೆ ಹುಟ್ಟಿರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ಬೇಕಾಯ್ತಪ್ಪ ಅಂತಂದ್ರ 18 ಪುರಾಣಗಳನ್ನು ಬರೆದಿರ್ತಕ್ಕಂಥ ವೇದವ್ಯಾಸರು ಮತ್ತು ಮಹಾಭಾರತವನ್ನು ಬರೆದರು. ವೇದದಲ್ಲಿ ಇರ್ತಕ್ಕಂಥದ್ದು 4 ಭಾಗಗಳನ್ನು ಮಾಡಿ ವಿಂಗಡಣೆ ಮಾಡಿದ್ರು. ಅವರ ಪೂರ್ತಿಗಾಗಿ ಇದನ್ನು ನಡಿಬೇಕಾಯಿತು. ಮತ್ತು ಗೌತಮ ಬುದ್ಧ ಧರ್ಮಾಮೃತ ಮಾಡಿರ್ತಕ್ಕಂಥ ದಿವಸನೂ ಕೂಡ ಇದೇ. ಏಕಲಿವ್ಯ ಗುರುವಿಗೆ ತನ್ನ ಹೆಬ್ಬರನ್ನ ಕೊಟ್ಟಿರ್ತಕ್ಕಂಥ ದಿವಸನೂ ಇದೆ. ಇದು ಅಲ್ಲದೆ ಆ ಗುರು ದತ್ತಾತ್ರೇಯ ಜಗತ್ತವಾಗಿರ್ತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳನ್ನು ಅರವೇ ನನ್ನ ಗುರು ಅಂತಕ್ಕಂಥ ತಿಳ್ಕೊಂಡಿರ್ತಕ್ಕಂಥ ದಿನ ಇರೋದು. ಆ ಗುರು ಪೌರ್ಣಮಿ ಎಷ್ಟೋ ದಿವಸದಿಂದ ಮಾಡ್ಕೊಂಡು ಬಂದ ನಮ್ಮ ಪೂರ್ವಜರು. ಈಗ ಯಾರು ಆ ಟೀಚರ್ಸ್ ಡೇ ಅಂತ ಮಾಡ್ತಾರೆ, ಇದು ನಿನ್ನೆ ಮಾಡಿ ಹುಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ನಮ್ಮ ಹಿರಿಯರು ಮೊಟ್ಟ ಮೊದಲು ಈ ಗುರು ಪೌರ್ಣಮಿ ಅಂತಕ್ಕಂಥ ಅಂತ ಸೌಭಾಗ್ಯ ನಮಗೂ ಕೊಟ್ಟಾರಪ್ಪ ಅಂತಂದ್ರೆ ಇದು ನಮ್ಮ ಧರ್ಮದ ಹೆಮ್ಮೆ, ನಮ್ಮ ಕುಲದ ಹೆಮ್ಮೆ. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲ ಪೂಜ್ಯರು ಮತ್ತು ನಮ್ಮ ಎಲ್ಲ ಗುರುವಿನ ಬಳಗ ಇಷ್ಟೊಂದು ಜನ ಬಂದು ಈ ಸ್ಥಳದಲ್ಲಿ ಆಗಮಿಸಿರಪ್ಪ ಅಂತಂದ್ರೆ ಇಲ್ಲೊಂದು ಗುರುವಿನ ವಿಶೇಷತೆ ಪುಣ್ಯ ಅಂತಾರೆ. ಈ ಪುಣ್ಯ ಭೂಮಿಯೊಳಗೆ ಬರಬೇಕಾದ್ರೆ ಇಲ್ಲಿ ನಡೆದಾಡಿ ಹೋಗ್ಯಾರೊಬ್ಬರು. ಯಾರು? ಅಥಣೀಯ ಶಿವಯೋಗಿಗಳು. ಅವರು ಗುರುವಿನ ಮನಸ್ಸು ಹೆಂಗಿತ್ತಂದ್ರ ಒಮ್ಮೆ ಒಬ್ಬ ಶಿಷ್ಯ ಅವರಿಗೆ ಆಕಳ ಹಾಲು ತಂದು ಕೊಟ್ಟಿದ್ದಂತ ಪುಣ್ಯಾತ್ಮರಿ. ಆಕಳ ಹಾಲು ತಂದು ಕೊಟ್ಟಾಗ ಗುರುಗಳ ಆ ಹಾಲು ಕೊಡಲಿಲ್ಲ. ಅವಾಗ ಆ ತಂದಿರ್ತಕ್ಕಂಥ ಹಾಲನ್ನ ಒಬ್ಬ ಶಿಷ್ಯ ಆ ಹಾಲನ್ನು ಕುಡ್ದ. ಆ ಹಾಲನ್ನು ಕುಡಿದಾಗ ಆ ಹಾಲು ತಂದಿರ್ತಕ್ಕಂಥ ಮನುಷ್ಯನ ಒಂದು ಬಂಗಾರದ ಆಭರಣ ಕಳುವಾಯ್ತು. ಯಪ್ಪ ನಿಮ್ಮ ಮಠದೊಳಗ ನನ್ನ ಆಭರಣ ಕಳುವಾಯ್ತದಂತಕ್ಕಂಥ ಮಾತನ್ನು ಹೇಳಿದ್ರು ಗುರುವಿಗೆ. ಅವಾಗ ಆ ಗುರುಗಳು ಹೇಳ್ತಾರೆ, ನೀ ತಂದಿರ್ತಕ್ಕಂಥ ಆಕಳ ಹಾಲು ಯಾರು ಉಂಡಾರ ಅಂತ ಕೇಳಿದ್ರು. ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವನೇ ಉಂಡಾನ ಅಂತಕ್ಕಂಥ ಮಾತು ಹೇಳಿದಾಗ ಅವನೇ ತಗೊಂಡ ನಿನ್ನ ಚೈನ ತಂದ್ರು. ಅವಾಗ ಅವ ತಗೊಂಡಿರ್ತಕ್ಕಂಥದ್ದು ಕೊಟ್ಟು ತಪ್ಪಾಯ್ತಂದ. ಮುದ್ಯಾಳ ನಿಮಗೆ ಹ್ಯಾಂಗ ಬಿಡ್ತಾನ್ರಿ ಅಂತ ಕೇಳಿದ್ರು. ನೀನು ನಿನ್ನಿನ ದಿವಸ ಬ್ಯಾರೆದವರ ಹೊಲದಲ್ಲಿ ತೊಡಗಿಲೆ ಆಕಳ ಮೇಯಿಸ್ಕೊಂಡು ಬಂದಿ. ಆ ಕಳುತನದಿಂದ ಮೈಲಿರ್ತಕ್ಕಂಥ ಆ ಹಾಲು ತಂದು ಕೊಟ್ಟಿಯಪ್ಪ ಅಂತಂದ್ರ ಅದನ್ನ ಉಂಡಾನಪ್ಪ ಅಂತಂದ್ರ ಅದೇ ಗುಣ ಅವನಲ್ಲಿ ಬಂದಂತಕ್ಕಂಥ ಮಾತನ್ನ ಗುರು ಹೇಳಿದ ಪುಣ್ಯಾತ್ಮರೇ. ಯಾಕೆ ಮಾತು ಹೇಳ್ಬೇಕಾಗದಪ್ಪ ಅಂತಂದ್ರ ಗುರು ಯಾಕೆ ಬೇಕು? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಅಂಧಕಾರಗಳನ್ನು ಹೊಡೆದೊಳಿಸ್ತಕ್ಕಂಥ ಗುರು ಬೇಕು. ಅದಕ್ಕೆ ಅಂತ ಗುರು ನಮಗೆ ನಿಮಗೆಲ್ಲರಿಗೂ ಸಿಗ್ತಾರಪ್ಪ ಅಂತಂದ್ರ ಇದು ನಮ್ಮ ಪುಣ್ಯದ ಸೌಭಾಗ್ಯ ಅಂತಕ್ಕಂಥ ಮಾತು ಅಂತ ತಮಗೆಲ್ಲರ ವತಿಯಿಂದ ಕೂಡ ಮತ್ತೊಮ್ಮೆ ಆ ಗುರುವಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ.